ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ವಿರುದ್ಧ ಸರ್ಕಾರ ಕರೋನಾ ಅಸ್ತ್ರವನ್ನು ಬಳಸ್ತಾ ಇದೆ. ಸಿದ್ದರಾಮಯ್ಯಗೆ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿದಂಥ ಮೈಕಲ್ ಡಿ ಕುನ್ನಾ ಈ ಕೋವಿಡ್ ವಿಚಾರವಾಗಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ತನಿಖಾ ಆಯೋಗವನ್ನು ಮಾಡಲಾಗಿತ್ತು. ಬಿಜೆಪಿ ವಿರುದ್ಧ ಅಥವಾ ಅವರ ಅವಧಿಯಲ್ಲಿ ಆಗಿರುವಂಥ ಕೋವಿಡ್ ವಿಚಾರಗಳಿಗೆ ಅಥವಾ ಕೋವಿಡ್ ಬೆಳವಣಿಗೆ ಅಥವಾ ಅದನ್ನು ಭ್ರಷ್ಟಾಚಾರ ಅಂತ ಕಾಂಗ್ರೆಸ್ ಹೇಳಿತ್ತು. ಕೋವಿಡ್-19 ಅವಧಿಯಲ್ಲಿನ ಅಕ್ರಮದ ಬಗ್ಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಇದು ಮಧ್ಯಂತರ ವರದಿ. ಸುಮಾರು 8,000 ಪುಟಗಳ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. 7 ಸಂಪುಟಗಳಲ್ಲಿ 8,000 ಪುಟದ ಒಂದು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಒಂದು ಸಂಪುಟ ಉಪಸಮಿತಿ ಕೂಡ ಇದೆ. ಸಂಪುಟ ಉಪಸಮಿತಿ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರುವಂಥ ಸಂಪುಟ ಉಪಸಮಿತಿ ಜಾನ್ ಮೈಕಲ್ ಕುನ್ನಾ ಆಯೋಗ ರಚನೆ ಮಾಡಿ ಸರ್ಕಾರ ಈ ಒಂದು ಅಕ್ರಮ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಕೂಡ ಮಾಡೋದಕ್ಕೆ ಒಂದು ಮಧ್ಯಂತರ ಆಯೋಗವನ್ನು ರಚನೆ ಮಾಡಿತ್ತು.